ನೀವು ನಂಬೋದಕ್ಕೆ ಆಗೋದಿಲ್ಲ. ಹಾ ಮೇಡಮ್. ಈ ಗಾಡಿ ನಾವು ನಿಮ್ಗೆ ಬರೀ 1,50,000 ರೂಪಾಯಿಗೆ ಕೊಡ್ತಾ ಇದೀವಿ. 1.5 ಲಕ್ಷ ಪೋಲೋನಾ? 1.5 ಲಕ್ಷಕ್ಕೆ ಸ್ಯಾಂಟ್ರೋನು ಬರಲ್ಲ ಸರ್. ಅಂತದ್ರಲ್ಲಿ ನಾವು ಪೋಲೋ ಗಾಡಿ ಕೊಡ್ತಾ ಇದೀವಿ. ಬರೀ 16,000 ಓಡಿದೆ ಸರ್. 36,000 ಓಡಿದೆ. ಬರೀ 36,000 ಓಡಿದೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಬರೀ 4,85,000. ಫ್ಯಾಮಿಲಿ ಕಾರ್ ಕ್ವಿಡ್ ಬರೀ 2,35,000. 2,35,000. ಹೌದು, 2,35,000. ಏನ್ ಸೇಲು ಮೇಡಮ್ ಈ ಸಲ? ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್. ಒಂದೊಂದ್ ಕಾರ್ ಮೇಲೂ ಒಂದೊಂದು ಡಿಸ್ಕೌಂಟ್ ಇದೆ. ಖಂಡಿತ ತಗೊಂಡು ಹೋಗ್ತೀರಾ, ಬನ್ನಿ. 85,000. ಬೈಕೆ ಬರೋದಿಲ್ಲ ಅಂತದ್ರಲ್ಲಿ ನಾವು ಕಾರ್ನೇ ಕೊಡ್ತಿದೀವಿ ಸರ್. ಅದು ಬರೀ 85,000 ರೂಪಾಯಿಗೆ. ಈ ಕಾರ್ ಮೇಲೂ ಡಿಸ್ಕೌಂಟ್. ಈ ಕಾರ್ ಮೇಲೆ ಈ ಕಾರ್ ಮೇಲೂ ನಮ್ಮ ಹತ್ರ ಇರೋ ಯಾವುದೇ ಕಾರ್ ತಗೊಂಡ್ರು ನಿಮ್ಗೆ ಈ ಸರಿ 30,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮೇಡಮ್. ರ್ಯಾಪಿಡ್ ಬರೀ 2,85,000 ಸರ್. ರ್ಯಾಪಿಡ್ ಗಾಡಿ ಸಲಿನೂ ಆಲ್ಮೋಸ್ಟ್ ಜಾಸ್ತಿ ಡೀಸೆಲ್ ಕಾರ್ಗಳು ಇದೆ ಅಂತ. ಗ್ರಾನೈಟ್ ಎಷ್ಟು ಮೇಡಮ್? ಬರೀ 3,75,000. ಅದರಲ್ಲೂ 17 ಮಾಡಲ್. ಹೌದು, 1,95,000 ಸರ್. ಪೋಲೋನಲ್ಲಿ GT ಇದೆ, ಅದರಲ್ಲೂ ಫ್ಯಾನ್ಸಿ ನಂಬರ್ ಡೀಸೆಲ್ ಮ್ಯಾನ್ಯುಯಲ್ ಗಾಡಿ ಸರ್. ಮೇಡಮ್ 15 ಮಾಡಲ್ ಸರ್. ಬರೀ 3,99,000. 2.5 ಲಕ್ಷ. 2.5 ಲಕ್ಷ. 14 ಮಾಡಲ್ ಸಿಂಗಲ್ ಓನರ್. ಬರೀ 3.5 ಲಕ್ಷ. ಅಯ್ಯೋ ಗಾಡಿ ಇದೆ ಮೇಡಮ್ ಈ ಸಲ. ಬಡವರ ಬಂದು ಓಮ್ನಿನೂ ಇದೆ ಸರ್. ಯಾವ ಗಾಡಿ ಇಲ್ಲ ಅಂತ ಕೇಳಿ ಸರ್. ಲೋ ಎಂಡ್ ಇಂದ ಹೈ ಎಂಡ್ ವರ್ಗು ಎಲ್ಲಾ ಗಾಡಿನೂ ಇದೆ ಸರ್ ನಮ್ಮ ಹತ್ರ. ಅದರಲ್ಲೂ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಡೀತಿದೆ. 30,000 ಡಿಸ್ಕೌಂಟ್ ನಡೀತಿದೆ. ನೀವು ಯಾವುದೇ ಕಾರ್ ತಗೊಂಡ್ರು 30,000 ರೂಪಾಯಿ ಡಿಸ್ಕೌಂಟ್ ನಡೀತಿದೆ. ಕೆಲವೊಂದ್ ಕಾರ್ ಮೇಲೆ ಅದಕ್ಕಿಂತ ಜಾಸ್ತಿನೇ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್. ಸ್ವಿಫ್ಟ್ ಬಜೆಟ್ ಅಲ್ಲಿ ETOs ಕೊಡ್ತಾ ಇದೀವಿ. ಅದು ವಿ ವೇರಿಯಂಟ್ ಬರೀ 2,60,000 ರೂಪಾಯಿಗೆ. ಅದು ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. राम से चल के राम पे आए. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಸಲಿನೂ ಆಲ್ಮೋಸ್ಟ್ ಜಾಸ್ತಿ ಡೀಸೆಲ್ ಕಾರ್ಗಳೇ ಇದೆ ಅಂತ. ಫಸ್ಟ್ ಚಾವ್ಲೆಟ್ ಕ್ರೂಸ್ ಬಗ್ಗೆ ಹೇಳಿ ಮೇಡಮ್. ಹೌದು ಸರ್, ಚಾವ್ಲೆಟ್ ಕ್ರೂಸ್ 2012 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. ಬರೀ 3,25,000 ರೂಪಾಯಿ ಕೊಡ್ತಾ ಇದೀವಿ. 3,25,000. ಹೌದು ಸರ್, 3,25,000. ನಿಮ್ಗೆ ಅಂತ ಫೈನಲ್ ಪ್ರೈಸ್ 30,000 ರೂಪಾಯಿ ಕಡಿಮೆ ಮಾಡ್ಕೊಡ್ತೀನಿ. 2,95,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ, ಬನ್ನಿ. 2,95,000. ಹೌದು, 2,95,000. 2,95,000ಕ್ಕೆ 12 ಮಾಡಲ್ ಕ್ರೂಸ್. ಹೌದು, 12 ಮಾಡೆಲ್ ಕ್ರೂಸ್. ಓಕೆ ಓಕೆ ಓಕೆ. ಇದು 80,000 ಓಡಿದೆ ಗಾಡಿ. LT ವೇರಿಯಂಟ್ ಬರುತ್ತೆ. ನಿಮ್ಗೆ 16ರಿಂದ 18 ಮೈಲೇಜ್ ಕೊಡುತ್ತೆ ಸರ್ ಈ ಗಾಡಿ. ಓಕೆ ಓಕೆ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೀಟಾಗಿ ಮೇಂಟೈನ್ ಮಾಡೋರೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ ಅಂಡ್ ಮಾಡಿಫಿಕೇಶನ್ ಎಲ್ಲ ಮಾಡ್ಸೋರೆ. ಸಕ್ಕತ್ತಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇಂದ ಹಿಡಿದು ಎಲ್ಲ ಬಂದ್ಬಿಡುತ್ತೆ. ಟೈರ್ಸ್ ಕಂಡೀಷನ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇನ್ನೂ ಒಂದು 80% ಟೈರ್ಸ್ ಇದೆ. ಎಷ್ಟಂದ್ರಿ ಮೇಡಮ್ ಪ್ರೈಸ್? 2,95,000 ಸರ್. 2,95,000 ಮಾಡಿದೀನಿ. ಹೌದು, 30,000 ಡಿಸ್ಕೌಂಟ್. ಹೌದು, 30,000 ಡಿಸ್ಕೌಂಟ್. ಹಾಗೆ ನೆಕ್ಸ್ಟ್ ಪೋಲೋ ಮೇಡಮ್. ಬರೀ ಪೋಲೋ ಅಲ್ಲ ಸರ್, ಪೋಲೋ GT ಮಾಡೆಲ್. ಈ ಮಾಡೆಲ್ ಸಿಗದೆ ತುಂಬಾ ಕಷ್ಟ. ಅದರಲ್ಲೂ 2016 ಮಾಡೆಲ್ ಡೀಸೆಲ್ ಗಾಡಿ ಸರ್. ಓಕೆ. 73,000 ಡ್ರಿವನ್ ಆಗಿದೆ. ಇದರಲ್ಲೂ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸರ್. ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಪೋಲೋ GT, ಅದರಲ್ಲೂ ಡೀಸೆಲ್ ಮ್ಯಾನುವಲ್ ಸಿಗೋದು ತುಂಬಾ ರೇರು ನಿಮಗೆ. GT ಡೀಸೆಲ್ ಮ್ಯಾನುವಲ್ ಗಾಡಿ ಸಖತ್ತಾಗಿ ಮೇಂಟೈನ್ ಮಾಡೋರು. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ ಅಂತ. ಎಷ್ಟು ಡ್ರಿವನ್ ಆಗಿದೆ ಮೇಡಮ್ ಇದು? ಸರ್ ಇದು 73,000 ಡ್ರೈವನ್ ಆಗಿದೆ ಸರ್ ಈ ಗಾಡಿ. 73,000. ಹೌದು, 73,000. ಪ್ರೈಸಿಂಗ್ ವೈಸ್ ಪ್ರೈಸಿಂಗ್ ಬಂದು 5,45,000 ಸರ್. ಬಟ್ ಆದ್ರೆ ಈ ಕಾರ್ ಮೇಲೂ ನಾವು ನಿಮ್ಗೆ 30,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಈ ಕಾರ್ ಮೇಲೂ ಡಿಸ್ಕೌಂಟ್. ಈ ಕಾರ್ ಮೇಲೂ ನಮ್ಮ ಹತ್ರ ಇರೋ ಯಾವುದೇ ಕಾರ್ ತಗೊಂಡ್ರು ನಿಮ್ಗೆ ಈ ಸರಿ 30,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಎಷ್ಟು ಮೇಡಮ್ ಪ್ರೈಸ್ ಆಗಾದ್ರೆ? ಈ ಕಾರಿನ ಪ್ರೈಸ್ ಬರೀ 5,15,000 ರೂಪಾಯಿ ಸರ್. 5,15,000 ರೂಪಾಯಿಗೆ ಪೋಲೋ GT, ಅದರಲ್ಲೂ ಫ್ಯಾನ್ಸಿ ನಂಬರ್. ಹೌದು ಸರ್, ಫ್ಯಾನ್ಸಿ ನಂಬರ್. 0222 ಗಾಡಿ ನಂಬರ್ಗೆ ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಜಸ್ಟ್ 2016 ಮಾಡಲು 5,15,000. ಅದರಲ್ಲೂ ಹೆಚ್ಚು ಕಮ್ಮಿ ಸ್ಲೈಟ್ ಆಗಿ ಬಂದ್ರೆ ಆನ್ ಟೇಬಲ್ ಮಾಡ್ಕೊಡ್ತೀರಾ ಮೇಡಮ್? ಹೌದು ಸರ್, ಖಂಡಿತ ಮಾಡ್ಕೊಡ್ತೀವಿ. ಓಕೆ ಓಕೆ. ಲೋನ್ ಆಪ್ಷನ್ ಬೇಕಂದ್ರೆ ಲೋನ್ ಆಪ್ಷನ್ ಕೂಡ ಆಗ್ಬಿಡುತ್ತೆ. ನೆಕ್ಸ್ಟ್ ಮೇಡಮ್ ರೆನಾಲ್ಟ್ ಕ್ವಿಡ್. ಸರ್ ರೆನಾಲ್ಟ್ ಕ್ವಿಡ್ 2016 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ RXT ವೇರಿಯಂಟ್ ಟಾಪ್ ಎಂಡ್ ಗಾಡಿ ಸರ್. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಟ್ಟಿದೆ. ಅದು RXT ವೇರಿಯಂಟ್ ಸರ್. ಪ್ರೈಸಿಂಗ್ ಬಂದು 2,65,000 ರೂಪಾಯಿ. ಆದ್ರೆ ನಾವು ನಿಮ್ಗೆ ಬರೀ 2,35,000 ರೂಪಾಯಿಗೆ ಕೊಡ್ತಾ ಇದೀವಿ. ಇದಕ್ಕೂ 30,000 ಡಿಸ್ಕೌಂಟ್. ಹೌದು, ಇದಕ್ಕೂ 30,000 ಡಿಸ್ಕೌಂಟ್. 2,35,000. ಹೌದು, 2,35,000. ಓಕೆ ಓಕೆ ಓಕೆ. 2,35,000ಕ್ಕೆ 16 ಮಾಡಲ್ ಕ್ವಿಡ್. ಹೌದು ಸರ್, 16 ಮಾಡೆಲ್. ಅದು ಟಾಪ್ ವೇರಿಯಂಟ್ ಕ್ವಿಡ್. ಓಕೆ. ಇದು ಮೇಡಮ್ ಇದು ಗ್ರ್ಯಾಂಡ್ ಐಟೆನ್ ಸರ್. i10 ಮ್ಯಾಗ್ನಾ ವೇರಿಯಂಟ್ ಗಾಡಿ, 2017 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಸರ್. ಎಲ್ಲರಿಗೂ ಇಷ್ಟ ಆಗುವಂತ ವೈಟ್ ಕಲರ್ ಕಾರ್ ಇದು. ಬರೀ 84,000 ಓಡಿದೆ. ಇದ್ರ ಪ್ರೈಸ್ ಬಂದು ನಾನು ಹೇಳಿದ್ರೆ ನೀವು ಖಂಡಿತ ನಂಬೋದಿಲ್ಲ. ಇದಕ್ಕೆ ನಾನು ಡಿಸ್ಕೌಂಟ್ ಕೊಡ್ತಾ ಇರೋದು 35,000 ಡಿಸ್ಕೌಂಟ್ ಕೊಡ್ತಾ ಇದೀನಿ. ಆದ್ರೆ ಈ ಕಾರ್ ಪ್ರೈಸ್ ಬಂದು 4,10,000 ಆಗುತ್ತೆ. 4,10,000 ಇರೋ ಕಾರು ನಾನು 35,000 ಡಿಸ್ಕೌಂಟ್ ಕೊಟ್ಟು ಡಿಸ್ಕೌಂಟ್ ಇನ್ನು ಡಿಸ್ಕೌಂಟ್ ಆಗಿಲ್ಲ ಸರ್. ಡಿಸ್ಕೌಂಟ್ ಇಲ್ದಲೇ ಹೇಳಿದ್ದು. ಡಿಸ್ಕೌಂಟ್ ಆದ್ಮೇಲೆ ನಿಮ್ಗೆ 3,75,000 ರೂಪಾಯಿಗೆ ಗಾಡಿ ಸಿಗ್ತಿದೆ.
ಸಿಗ್ತಿದೆ. 3,75,000. ಹೌದು ಸರ್, 3,75,000. ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. 3,75,000ಕ್ಕೆ 17 ಮಾಡಲ್. ಹೌದು, 17 ಮಾಡಲ್. 17 ಮಾಡಲ್ ಡೀಸೆಲ್ ಇಂಜಿನ್ ಕಾರು, ಗ್ರ್ಯಾಂಡ್ i10. ಗ್ರ್ಯಾಂಡ್ i10. ನೆಕ್ಸ್ಟ್ ವರ್ನಾ ಫ್ಲೂಡಿಕೋ ಮೇಡಮ್. ಹೌದು ಸರ್, ವರ್ನಾ ಫ್ಲೂಡಿಕ್ ಗಾಡಿ ಟಾಪ್ ಎಂಡ್ SX ವೇರಿಯಂಟ್ ಸರ್. 2016 ಮಾಡಲ್. ಓಕೆ, ಬರೀ 16,000 ಓಡಿದೆ ಸರ್ ಈ ಗಾಡಿ. ಅದು ಬರೀ 16,000? ಹೌದು, ಬರೀ 16,000. ಅದು ಸಿಂಗಲ್ ಓನರ್ ಗಾಡಿ ಸರ್. Okay, ನಿಮ್ಗೆ okay. ಶೋರೂಮ್ ಹಿಸ್ಟ್ರಿ ವಿತ್ ರೆಕಾರ್ಡ್ ಎಲ್ಲ ಸಿಗುತ್ತೆ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ವೈಸು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ ಅಂತ, ಸಕ್ಕದಾಗಿ ಮೇಂಟೈನ್ ಮಾಡೋರೆ. ಬರೀ 16,000 ಓಡಿದೆ ಅಂತೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಹೌದು ಸರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಅದು ಟಾಪ್ ಎಂಡ್ ವೇರಿಯಂಟ್. ಹೌದು. ಓಕೆ ಓಕೆ, ಆಲ್ಮೋಸ್ಟ್ ನಿಮ್ಗೆ ಇದ್ರಲ್ಲೇ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್ ಎಲ್ಲ ಬಂದ್ಬಿಡುತ್ತೆ ಸರ್. ಏರ್ ಬ್ಯಾಗ್, ABS ಪ್ರತಿಯೊಂದು ಫೀಚರ್ ಇದೆ. ಇದಿಲ್ಲ ನಂಗಿಲ್ಲ. 1.6 ಲೀಟರ್ ಪೆಟ್ರೋಲ್ ಇಂಜಿನ್ ವೆಹಿಕಲ್. ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇರ್ತಾರೆ. ಡೀಸೆಲ್ ಇಂಜಿನ್ ಮಾರ್ಕೆಟ್ ಅಲ್ಲಿ ಸುಮಾರು ಸಿಕ್ಬಿಡ್ತವೆ, ಬಟ್ ಪೆಟ್ರೋಲ್ ಇಂಜಿನ್ ಗಾಡಿಗಳು ಸಿಗಲ್ಲ. ಪ್ರೈಸಿಂಗ್ ವೈಸ್ ಮೇಡಮ್? ಸರ್, ಪ್ರೈಸಿಂಗ್ ಹೇಳಿದ್ರೆ ನೀವು ಖಂಡಿತ ನಂಬೋದಿಲ್ಲ. ಇದ್ರ ಪ್ರೈಸ್ ಬಂದು ಬರೀ 4,95,000. Okay. ಆದ್ರೆ ನಮ್ ಎಲ್ಲಾ ಕಾರ್ಗಳ ಮೇಲೂ 30,000 ರೂಪಾಯಿ ಡಿಸ್ಕೌಂಟ್ ನಡೀತಿರೋದ್ರಿಂದ ಇದು ಬರೀ 4,65,000 ರೂಪಾಯಿಗೆ ಸಿಗ್ತಿದೆ. 4,65,000? ಹೌದು ಸರ್, 4,65,000. 4,65,000ಕ್ಕೆ ವರ್ನಾ ಫ್ಲೂಡಿಕೋ 16 ಮಾಡಲ್. ಹೌದು, 16 ಮಾಡಲ್. ಅದು ಬರೀ 16,000 ಓಡಿರೋ ಗಾಡಿ. ಬರೀ 16,000 ಓಡಿದೆ ಅಂತೆ ನೋಡಿ ಈ ಗಾಡಿ. ಅದರಲ್ಲೂ ಶೋರೂಮ್ ಹಿಸ್ಟ್ರಿನೂ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಮೇಡಮ್, ಪೋಲೋ ಒಂದಿದೆಯಲ್ಲ, ಸಖತ್ತಾಗಿದೆ. 2011 ಮಾಡಲ್ ಟಾಪ್ ಎಂಡ್ ಗಾಡಿ ಸರ್. ಹೈಲೈನ್ ಮಾಡಲ್. ಇದ್ರ ಬಂದು ಎಲ್ಲಾನು ನಿಮ್ಗೆ ಬಂದ್ಬಿಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ವೈಪರ್, ಡಿಫಾಗರ್ ಎಲ್ಲಾನು ಬಂದ್ಬಿಡುತ್ತೆ ಸರ್ ಈ ಗಾಡಿಗೆ ನಿಮ್ಗೆ. ಐಲೈನ್ ವೇರಿಯಂಟ್? ಹೌದು ಸರ್, ಐಲೈನ್ ವೇರಿಯಂಟ್. ಟಾಪ್ ಎಂಡ್ ಗಾಡಿ. ಫುಲ್ ಟಾಪ್ ಎಂಡ್ ಗಾಡಿ. ಪ್ರೈಸಿಂಗ್ ವೈಸ್? ಪ್ರೈಸಿಂಗ್ ಬಂದು ನಿಮ್ಗೆ ಇದು 2,30,000 ರೂಪಾಯಿ ಆಗುತ್ತೆ. ಆದ್ರೆ ನಾವು ಇಲ್ಲಿ ನಿಮ್ಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ನೀವು ನಂಬೋದಕ್ಕೆ ಆಗೋದಿಲ್ಲ. ಈ ಗಾಡಿ ನಾವು ನಿಮ್ಗೆ ಬರೀ 1,50,000 ರೂಪಾಯಿಗೆ ಕೊಡ್ತಾ ಇದೀವಿ. 1,50,000 ಪೋಲೋನಾ? 1,50,000ಕ್ಕೆ ಸ್ಯಾಂಟ್ರೋನು ಬರಲ್ಲ ಸರ್. ಅಂತದ್ರಲ್ಲಿ ನಾವು ಪೋಲೋ ಗಾಡಿ ಕೊಡ್ತಾ ಇದೀವಿ. ಆದ್ರೆ ಫಿಕ್ಸೆಡ್ ಪ್ರೈಸ್. ಫಿಕ್ಸೆಡ್ ಪ್ರೈಸ್? ಫಿಕ್ಸೆಡ್ ಪ್ರೈಸ್. ಓಕೆ ಓಕೆ, ಏನು ಹೆಚ್ಚು ಕಮ್ಮಿ ಆಗಲ್ಲ. 1,50,000ಕ್ಕೆ ಪೋಲೋ, ಅದರಲ್ಲೂ ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮೇಡಮ್, ಡಸ್ಟರ್ ಇದೆಯಲ್ಲ ಒಂದು. ಡಸ್ಟರ್ ಗಾಡಿ 2014 ಮಾಡಲ್. ಅದು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 90,000 ಡ್ರಿವನ್ ಆಗಿದೆ. ಇದ್ರಲ್ಲೂ ಅಷ್ಟೇ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರೇರ್ ವೈಪರ್, ಡಿಫಾಗರ್ ಎಲ್ಲಾನು ಬಂದ್ಬಿಡುತ್ತೆ. ಓಕೆ. ಇದ್ರ ಪ್ರೈಸಿಂಗ್ ಬಂದು 3,80,000 ರೂಪಾಯಿ. ಓಕೆ. ಬಟ್ ನಾವು ಡಿಸ್ಕೌಂಟ್ ಕೊಡ್ತಿರೋದ್ರಿಂದ ಈ ಗಾಡಿ ಪ್ರೈಸ್ 3,50,000 ರೂಪಾಯಿಗೆ ಸಿಗ್ತದೆ. 3,50,000 ಲಕ್ಷಕ್ಕೆ ಎಷ್ಟನೇ ಮಾಡಲು? 2014 ಮಾಡಲ್ ಸರ್. ಅದರಲ್ಲೂ ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಲ್ಲಿ ಡಸ್ಟರ್ ಇದೆ. ಎಷ್ಟು ಮೇಡಮ್ ಪ್ರೈಸ್? 3,50,000 ಲಕ್ಷ ಸರ್. ಬರೀ 3,50,000 ಲಕ್ಷ. ಓಕೆ ಓಕೆ ಓಕೆ. 3,50,000 ಲಕ್ಷ ಏನಾದ್ರು ಬಂದ್ರೆ ಸ್ಲೈಟ್ಲಿ ಹೆಚ್ಚು ಕಮ್ಮಿ ಆಗುತ್ತಾ? ಹಾ, ಖಂಡಿತ ಮಾಡ್ಕೊಡೋಣ ಬನ್ನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮೇಡಮ್, ಒಂದು ಇಯಾನ್ ಇದೆಯಲ್ಲ, ಸಖತ್ತಾಗಿದೆ. ಇದು ಸಿಂಗಲ್ ಓನರ್ ಗಾಡಿ ಸರ್. 2012 ಮಾಡಲ್ ಇಯಾನ್ ಗಾಡಿ ಸರ್. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓಕೆ. ಕಲಿಯೋರ್ಗಂತೂ ತುಂಬಾನೇ ಹೇಳ್ ಮಾಡಿಸಿದಂತ ಗಾಡಿ ಅಂತಾನೆ ಹೇಳ್ಬೋದು. ಸ್ಯಾಂಟ್ರೋಗಿಂತನೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಈ ಗಾಡಿ. ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. Okay. ಬರೀ ನಿಮ್ಗೆ 2,30,000 ರೂಪಾಯಿ ಸಿಗ್ತದೆ. Final? ಆದ್ರೆ ಡಿಸ್ಕೌಂಟ್ ಇರೋದ್ರಿಂದ 1,99,000 ರೂಪಾಯಿಗೆ ಫೈನಲ್ ಪ್ರೈಸ್ ಸರ್. 1,99,000? ಹೌದು, 1,99,000. 1,99,000ಕ್ಕೆ ಇಯಾನ್? ಹೌದು, ಅದು ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮೇಡಮ್, ಇಟಿಯೋಸ್ ಇದೆಯಲ್ಲ, ಸಖತ್ತಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಹೌದಾ? ಹೌದು, 2011 ಮಾಡಲ್ ಸರ್. ವಿ ವೇರಿಯಂಟ್ ಇಟಿಯೋಸ್ ಗಾಡಿ. ಅದರಲ್ಲೂ ಟಾಪ್ ಮಾಡಲ್ ಗಾಡಿ ಸರ್. ಬರೀ 36,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಬರೀ 36,000 ಓಡಿದೆ? ಹೌದು, ಬರೀ 36,000 ಓಡಿದೆ. ನಿಮ್ಗೆ ಡಿಕ್ಕಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇಟಿಯೋಸ್ ವಿ ವೇರಿಯಂಟು ನಿಮಗೆ ಮ್ಯಾಗ್ವೀಲು ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ಗಾಡಿನಲ್ಲಿ. ಇದಿಲ್ಲ ಅನ್ನಂಗಿಲ್ಲ. ಅದರಲ್ಲೂ ಈ ಗಾಡಿ ಹೈಲೈಟ್ ಏನು ಅಂದರೆ ಬರೀ 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಬರೀ 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್? ಹೌದು ಸರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ ಓಕೆ. ಮೈಲೇಜ್ ವೈಸ್ ಮೇಡಮ್ ಏನ್ ಬರ್ಬೋದು? ಮೈಲೇಜ್ 14 ಇಂದ 16 ವರೆಗೂ ಬರುತ್ತೆ ಸರ್. ಓಕೆ ಓಕೆ. ಪ್ರೈಸಿಂಗ್ ವೈಸ್? ಸರ್, ಪ್ರೈಸಿಂಗ್ ವೈಸ್ 2,90,000 ಇದೆ. ಆದ್ರೆ ಡಿಸ್ಕೌಂಟ್ ಇರೋದ್ರಿಂದ ಬರೀ ನಿಮ್ಗೆ 2,60,000 ರೂಪಾಯಿಗೆ ಕೊಡ್ತಾ ಇದೀವಿ. 2,60,000? ಹೌದು, 2,60,000. ಹೌದು ಸರ್, 2,60,000. ಅದು ಸಿಂಗಲ್ ಓನರ್ ಗಾಡಿ, ಇಟಿಯೋಸ್ ಗಾಡಿ, ಟಾಪ್ ಎಂಡ್ ಮಾಡಲ್. ಬರೀ 36,000 ಓಡಿದೆ ಸರ್. ಅದರಲ್ಲೂ ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಮೇಡಮ್, ಒಂದು ಓಮ್ನಿ ಇದೆಯಲ್ಲ ಸರ್. ಓಮ್ನಿ ಗಾಡಿ ಸೆಕೆಂಡ್ ಓನರ್ ಗಾಡಿ. 83,000 ಡ್ರಿವನ್ ಆಗಿದೆ. 2016 ಮಾಡಲ್ ಗಾಡಿ ಇದು. ಆದ್ರೆ ನಾವು ಈ ಸರಿ ಎಲ್ಲಾ ಕಾರ್ಗಳ ಮೇಲೂ ಡಿಸ್ಕೌಂಟ್ ಕೊಡ್ತಿರೋದ್ರಿಂದ ಇದು ನಾನು ಈ ಸರಿನೂ ನಿಮ್ಗೆ 30,000 ರೂಪಾಯಿ ಕಡಿಮೆ ಮಾಡಿದೀನಿ ಈ ಗಾಡಿ ಮೇಲೂ. ಬರೀ 2,70,000 ರೂಪಾಯಿಗೆ ಈ ಓಮ್ನಿ ಕೊಡ್ತಾ ಇದೀವಿ ಸರ್. 2,70,000ಕ್ಕೆ 16 ಮಾಡಲ್ ಓಮ್ನಿ? ಹೌದು ಸರ್, 2,70,000 ಮಾತ್ರ ಈ ಸರಿ. ಓಕೆ ಓಕೆ. ಅದರಲ್ಲೂ ನಿಮಗೆ ಲೋನ್ ಬೇಕಂದ್ರೆ ಲೋನು ಕೂಡ ಆಗ್ಬಿಡುತ್ತೆ. ಒಂದು 30,000 ತಂದ್ರೆ ಸಾಕು, ಮಿಕ್ಕಿದ್ ಫುಲ್ ಟು ಫುಲ್ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆಯಲ್ಲ ಮೇಡಮ್? ಸಿಟಿ 2009 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ. 1,10,000 ಡ್ರಿವನ್ ಆಗಿದೆ ಈ ಗಾಡಿ ಬಂದು. ನಿಮ್ಗೆ ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಇದು ನಿಮ್ಗೆ ಪ್ರೈಸಿಂಗ್ ಬಂದು 2,90,000 ರೂಪಾಯಿ ಆಗುತ್ತೆ. 2,60,000 ರೂಪಾಯಿ ಮಾಡ್ಕೊಡ್ತೀವಿ.
ಬೇಡ ಫೈನಲ್ ಫೈನಲ್ ಪ್ರೈಸ್ 2.5 ಲಕ್ಷ ಕೊಟ್ಬಿಡ್ತೀವಿ ಬನ್ನಿ ಸರ್. 2.5 ಲಕ್ಷ. ಹೌದು ಸರ್, 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ ಹೋಂಡಾ ಸಿಟಿ. ಹೌದು ಸರ್, 2.5 ಲಕ್ಷಕ್ಕೆ ಹೋಂಡಾ ಸಿಟಿ ಗಾಡಿ ಕೊಡ್ತೀವಿ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಆಗಿದೆ ಅಂದ್ಬಿಟ್ಟು. ಅದ್ರಲ್ಲಿ ಶಿವಮೊಗ್ಗ ಪಾಸಿಂಗ್ ಗಾಡಿ, ಸುಮಾರು ಜನ ಹುಡುಕ್ತಾ ಇರ್ತೀರಾ. ಶಿವಮೊಗ್ಗದವ್ರು ಯಾರಾದ್ರೂ ಇದ್ರೆ ಬಂದು ತಗೊಂಡೋಗಿ. ನೆಕ್ಸ್ಟ್ ಹಾಗೆ ಒಂದು ಸ್ವಿಫ್ಟ್ ಒಂದಿದೆ ಅಲ್ಲ ಮೇಡಮ್? ಸ್ವಿಫ್ಟ್ ಗಾಡಿ ಇದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. 2015 ಮಾಡಲ್ ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಇದ್ರಲ್ಲೂ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ಬಂದ್ಬಿಡುತ್ತೆ. ಓಕೆ 2015 ಮಾಡಲ್ ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಓಕೆ ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಹೌದು ಸರ್, ಪೆಟ್ರೋಲ್ ಇಂಜಿನ್. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಹಾಕ್ಸವ್ರೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಎಷ್ಟು ಡ್ರಿವನ್ ಆಗಿದೆ ಮೇಡಮ್ ಇದು? 74,000 ಡ್ರಿವನ್ ಆಗಿದೆ ಸರ್. Okay. ಇದ್ರ ಪ್ರೈಸಿಂಗ್ ಬಂದು 4,30,000 ರೂಪಾಯಿ. ನಾವು ಫೈನಲ್ ಪ್ರೈಸ್ ಆಗಿ ಇದನ್ನ 3,99,000 ರೂಪಾಯಿಗೆ ಕೊಡ್ತಾ ಇದೀವಿ. 3,99,000. ಹೌದು ಸರ್, 3,99,000. 15 ಮಾಡಲ್ ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ಗಾಡಿ. ಹಾಗೆ ಲೋ ಬಜೆಟ್ ಅಲ್ಲಿ ಒಂದು ಚವಲೆಟ್ ಸ್ಪಾರ್ಕ್ ಗಾಡಿ ಇದೆ ನೋಡಿ ಸರ್. 2008 ಮಾಡಲ್. ಓಕೆ ಬರೀ 95,000 ರೂಪಾಯಿ ಕೊಡ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಹೇಳಿ ಮೇಡಮ್. ಫೈನಲ್ ಪ್ರೈಸ್ ಆಯ್ತು 85,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. 85,000. ಅದು ಬಜೆಟ್ ಅಲ್ಲಿ ಸಿಗ್ತಿದೆ ಸರ್. ಗಾಡಿನೇ ಬರಲ್ಲ ಸರ್, 2 ವೀಲರ್ ಅಂತದ್ರಲ್ಲಿ ನಾವು ಕಾರ್ ಕೊಡ್ತಾ ಇದೀವಿ. ಬರೀ 85,000. ಬರೀ 85,000 ರೂಪಾಯಿ. 2028 ವರೆಗೂ FC ಎಲ್ಲ ರನ್ನಿಂಗ್ ಇದೆ. ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ, ಎಲ್ಲಾ ಕ್ಲಿಯರ್ ಇದೆ ಡಾಕ್ಯುಮೆಂಟ್ಸ್. ಓಕೆ 8 ಮಾಡಲ್ ಅಲ್ವಾ? ಹೌದು ಸರ್, 2008 ಮಾಡಲ್. ಇದು ಮೇಡಮ್ ಸ್ಕೋಡಾ ರಾಪಿಡ್ 12 ಮಾಡಲ್ ಗಾಡಿ ಸರ್, ಸೆಕೆಂಡ್ ಓನರ್ ಗಾಡಿ. ನೀವು ಮೈಲೇಜ್ ಅಲ್ಲಿ ಗಾಡಿ ನೋಡ್ತಿದ್ದೀರಾ ಅಂದ್ರೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. Okay. 20 ರಿಂದ 25 ಅಂತೂ ಖಂಡಿತ ಕೊಟ್ಟೆ ಕೊಡುತ್ತೆ ಸರ್ ಮೈಲೇಜ್ ಇದು. ಓಕೆ 20 to 25 ವರೆಗೂ ಮೈಲೇಜ್ ಬಂದೇ ಬರುತ್ತೆ. ಸ್ಕೋಡಾ ರಾಪಿಡ್ ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿ. ಪ್ರೈಸಿಂಗ್ ವೈಸು ಪ್ರೈಸಿಂಗ್ ಬಂದು 3,15,000 ಇದೆ ಸರ್. ಬೆಸ್ಟ್ ಪ್ರೈಸ್ ಅಂತ ನಾವು ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಬರೀ 2,85,000 ರೂಪಾಯಿಗೆ ಈ ಗಾಡಿ ಕೊಡ್ತಿದೀವಿ. 2,85,000. ಹೌದು, ಅದು ಮೈಲೇಜ್ ಇರೋಂತ ಡೀಸೆಲ್ ಗಾಡಿ ಸರ್.